ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 3-4 ಐಟಮನ್ನು ಉಪಯೋಗಿಸಿಕೊಂಡು ಒಂದು ಸುಲಭವಾಗಿ ಒಂದು ಕಡಲೆ ಹಲ್ವಾವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇವೆ. ಮನೆಯಲ್ಲೇ ಇರುವ 3-4 ಐಟಮ್ಸ್ ಸಾಕು ಇದನ್ನು ಮಾಡಲಿಕ್ಕೆ. ಪಕ್ಕ ಯಾರಾದರೂ ನೆಂಟರು ಬರ್ತೇನೆ ಅಂತ ಹೇಳಿದರೆ ಅಥವಾ ಕೆಲವೊಮ್ಮೆ ಮಕ್ಕಳು ತಿನ್ನಬೇಕು ಅಂತೇಳಿ ಹಠ ಮಾಡ್ತಾರೆ. ಈಗ ನನಗೆ ಸ್ವೀಟು ಬೇಕು ಅಂತ ಹೇಳಿಕೊಂಡು ನನ್ನ ಮಕ್ಕಳು ಸಣ್ಣ ಇರುವಾಗ ಹೀಗೆ ಹಠ ಮಾಡ್ತಿದ್ರು. ಆವಾಗೆಲ್ಲ ಈ ಥರ ನಾನು ಮಾಡಿಕೊಡ್ತಾ ಇದ್ದೆ. ಈಗ ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡುವ. 1 ಕಪ್ಪಷ್ಟು ಕಡಲೆ ಹುಡಿ ತಗೊಂಡಿದ್ದೇನೆ, 1 ಕಪ್ಪಷ್ಟು ಸಕ್ಕರೆ, ಹಾಗೆಯೇ ಕಡಲೆ ಹುಡಿ ಎಷ್ಟು ತಗೊಂಡಿದ್ದೇವೆ ಅಷ್ಟೇ ಹಾಲು, ಅಷ್ಟೇ ತುಪ್ಪ, 1 ಕಪ್ಪಷ್ಟು ತುಪ್ಪ ತಗೊಂಡಿದ್ದೇನೆ. ಈ 4 ಐಟಮನ್ನು ಉಪಯೋಗಿಸಿಕೊಂಡು ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಈ ಥರ ನೀವು ಮಾಡುವಾಗ ಮೈಸೂರು ಪಾಕಿನ ಹಾಗೆ ಜಾಗ್ರತೆಯಾಗಿ ಗಂಟೆ ನಿಮಿಷ ಲೆಕ್ಕಗಳನ್ನು ಇಟ್ಕೊಳ್ಬೇಕು ಅಂತಿಲ್ಲ. ಸುಲಭವಾಗಿ ಇದನ್ನು ಮಾಡಿಕೊಳ್ಬೋದು. ಫಸ್ಟ್ ಮಾಡೋರು, ಬಿಗಿನರ್ಸು ಮತ್ತು ಕೆಲಸಕ್ಕೆ ಹೋಗೋರು, ಅರ್ಜೆಂಟ್ ಇರುವವರು ಕೂಡ ಈ ಥರ ಸುಲಭವಾಗಿ ಮಾಡಿಕೊಳ್ಬೋದು. ಮೊದಲಿಗೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು. ಯಾವಾಗಲೂ ಕಡಲೆ ಹಿಟ್ಟಿನ ಸ್ವೀಟ್ ಮಾಡುವಾಗ ಅದನ್ನು ಜರಡಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಅದರಲ್ಲಿ ಕೆಲವೊಮ್ಮೆ ಕಸ ಇರ್ತದೆ, ಕೆಲವೊಮ್ಮೆ ಗುಗ್ಗುರು, ಈ ಥರ ಹುಳ ಎಲ್ಲ ಇರ್ತದೆ. ಅದಕ್ಕಾಗಿ ನಾವು ಕ್ಲೀನಾಗಿ ಅದನ್ನು ಜರಡಿ ಹಿಡ್ಕೊಂಡೇ ನೀವು ಮಾಡಬೇಕು ಯಾವಾಗಲೂ. ನೋಡಿ ಈ ಥರ, ಇದರಲ್ಲಿ ಏನೂ ಇಲ್ಲ, ಆದರೂ ಒಂದು ಸತಿ ಅದನ್ನು ಜರಡಿ ಹಿಡಿದರೆ ನಮಗೆ ಸ್ವೀಟ್ ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ, ನುಣ್ಣಗಾಗಿ ಸ್ವೀಟ್ ಬರ್ತದೆ. ಈಗ ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಕೊಂಡು ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಲು ತುಂಬ ಹಾಕೋದೇನು ಬೇಡ, ಅದಕ್ಕೆ 1 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ನೀವು ಕಡಲೆ ಹುಡಿ ಎಷ್ಟು ತಗೊಂಡಿದ್ದೀರಿ ಅಷ್ಟೇ ಹಾಲು ಬೇಕಾಗ್ತದೆ ಮಾತ್ರ. ಇಲ್ಲದಿದ್ದರೆ ಕರೆಕ್ಟಾಗಿ ಅದು ಪೇಸ್ಟಾಗಿ ಬರೋದಿಲ್ಲ, ಗಂಟುಗಳಾಗಿ ಉಳ್ಕೊಳ್ತದೆ. ಹಾಗೆ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಆದರೆ ಸ್ಪೂನಲ್ಲಿ, ಕೈಯಲ್ಲಿ ಆದರೆ ಕೈಯಲ್ಲಿ, ಇಲ್ಲ ನೀವು ಎರಡನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಸುಲಭವಾಗಿ ಮಿಕ್ಸ್ ಮಾಡಿಕೊಳ್ಬೋದು. ಅದು ಇನ್ನೂ ಸುಲಭ ಆಗ್ತದೆ. 1-2 ಸತಿ ಪಲ್ಸ್ ಮಾಡಲ್ ತಿರುಗಿಸ್ಕೊಂಡ್ರೆ ಸುಲಭವಾಗಿ ಅದು ಮಿಕ್ಸ್ ಆಗಿಕೊಳ್ತದೆ. ಇದೊಂದು 2 ನಿಮಿಷ ನಾವು ಹೀಗೆ ಅದನ್ನು ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. 1-2-3 ನಿಮಿಷ ತಗೊಳ್ತದೆ. ನೋಡಿ ಈ ಥರ ಇಷ್ಟು ರೆಡಿ ಆದರೆ ಸಾಕಿದು. ಅಷ್ಟೇ ಹಾಲು ಸಾಕು, ಜಾಸ್ತಿ ಹಾಲು ಹಾಕ್ಕೊಳ್ಬೇಡಿ, ಆಮೇಲೆ ಗಟ್ಟಿ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಈಗ ಬಾಣಲೆ ತಗೊಂಡು ಅದಕ್ಕೆ 1 ಕಪ್ ಸಕ್ಕರೆ, ಇಲ್ಲಿ ಸಕ್ಕರೆ ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ಹಾಕಿಕೊಳ್ಬೋದು. ನಮ್ಮಲ್ಲಿ ಹದ ಸಿಹಿವಾದರೆ ಸಾಕಾಗಿ 1 ಕಪ್ ಹಾಕ್ಕೊಂಡಿದ್ದೇನೆ. ತುಂಬ ಸ್ವೀಟ್ ಬೇಕು ಅಂತ ಹೇಳೋರು 2 ಕಪ್ ಕೂಡ ಹಾಕಿಕೊಳ್ಬೋದು. ಅಂದರೆ ಕಡಲೆ ಹಿಟ್ಟಿಗೆ ನಿಮಗೆ ಸ್ವೀಟ್ ಎಷ್ಟು ಹಾಕಿದರೂ ಅದು ಕಡಿಮೆ ಆಗ್ತದೆ, ಹಾಗಾಗಿ ನೀವು 2 ಕಪ್ ಬೇಕಾದರೆ ಹಾಕಿಕೊಳ್ಬೋದು. ಅದಕ್ಕೊಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಫಸ್ಟಿಗೆ ಕರಗಿಸಿಕೊಂಡು ಒಂದು ಸಣ್ಣ ನೂಲೆಳೆ ಪಾಕ ಮಾಡಿಕೊಳ್ಳುವ. ಆವಾಗ ನಮಗೆ ಅದು ಸುಲಭವಾಗಿ ಪಾಕ ಮಾಡಲಿಕ್ಕೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ನೋಡಿ ಇದೀಗ ಸಣ್ಣ ನೂಲೆಳೆ ಪಾಕ ಆಯಿತು. ನೋಡಿ ಈ ಥರ ಕೈಯಲ್ಲಿ ಹಾಕಿ ಹೀಗೆ ಮಾಡುವಾಗ ನಮಗೆ ಅದು ನೋಡಿ ಈ ಥರ ನೂಲಾಗಿ ಬರಬೇಕು. ಸಣ್ಣ ನೂಲೆಳೆ ಸಾಕು, ತುಂಬ ಜಾಸ್ತಿ ಆಗೋದೇನು ಬೇಡ, ಮಾಡಿದರೆ ತುಂಬ ಗಟ್ಟಿ ಆಗ್ತದೆ ಅದು. ಹಾಗಾಗಿ ಸಣ್ಣ ನೂಲೆಳೆ ಆಗುವಾಗ ಅದಕ್ಕೆ ನಾವೇನು ಹಾಲಲ್ಲಿ ಕರಗಿಸಿ ಇಟ್ಕೊಂಡಿದ್ದೇವೆ ಕಡಲೆ ಹುಡಿ, ಆ ಕಡಲೆ ಹುಡಿಯನ್ನು ಮಿಕ್ಸ್ ಮಾಡ್ತಾ ನಿಧಾನವಾಗಿ ಸೇರಿಸ್ತಾ ಬನ್ನಿ. ಒಂದೇ ಸತ್ತಿಗೆ ಹಾಕ್ಕೊಳ್ಬೇಡಿ, ನಿಧಾನವಾಗಿ ಸ್ವಲ್ಪವಾಗಿ ಸೇರಿಸ್ತಾ ಬನ್ನಿ. ಒಂದೇ ಸತಿಗೆ ನೀವು ಹಾಕ್ಕೊಂಡ್ರೆ ಅದು ಗಂಟು ಬೀಳುವ ಚಾನ್ಸಸ್ ಇರ್ತದೆ. ಹಾಗಾಗಿ ನಿಧಾನವಾಗಿ ಹಾಕ್ತಾ ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ಅದನ್ನು 2-3 ನಿಮಿಷದವರೆಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದಾಗಿ ನಿಮಗೆ ಗಂಟುಗಳು ಬೀಳೋದಿಲ್ಲ, ಹಾಗೆ ಹಲ್ವಾ ಕೂಡ ಚೆನ್ನಾಗಿ ಬರ್ತದೆ. ಒಂದು 5 ನಿಮಿಷ ಅದನ್ನು ನೀವು ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ಬಿಸಿ ಇರುವ ತುಪ್ಪವನ್ನು ಅದಕ್ಕೆ ಹಾಕ್ಕೊಳ್ಳಿ. ನೀವು ಈ ಥರ ಬೇಯಿಸಲಿಕ್ಕೆ ಇಡುವಾಗ ಇನ್ನೊಂದು ಬಾಣಲೆಯಲ್ಲಿ ತುಪ್ಪವನ್ನು ಬಿಸಿ ಆಗಲಿಕ್ಕೆ, ಸಣ್ಣ ಉರಿಯಲ್ಲಿ ಬಿಸಿ ಆಗಲಿಕ್ಕೆ ಇಡಿ. ಅದು ಸಣ್ಣ ಉರಿಯಲ್ಲೇ ಇರಲಿ, ಅದು ಹಾಗೇ 5 ನಿಮಿಷಕ್ಕೊಂದೊಂದು ಸಲ ಅದನ್ನು ಸೇರಿಸ್ತಾ ಬನ್ನಿ. 1 ಕಪ್ಪು ತುಪ್ಪವನ್ನು ಒಂದೇ ಸತಿ ಆ್ಯಡ್ ಮಾಡಿಕೊಳ್ಬೇಡಿ, ಆವಾಗ ಒಂದು 5 ನಿಮಿಷಕ್ಕೊಮ್ಮೆ ಅದನ್ನು ಸೇರಿಸ್ತಾ ಬನ್ನಿ. 1/4 ಗಂಟೆ ಒಳಗೆ ಇದು ನಿಮಗೆ ರೆಡಿ ಆಗ್ತದೆ. ತುಂಬ ಗಟ್ಟಿಯಾಗಬೇಕು ಅಂತಂದರೆ ಮತ್ತೊಂದು 5 ನಿಮಿಷ ಕಾಯಿಸಬೇಕಾಗ್ತದೆ. ಇಲ್ಲದಿದ್ದರೆ ಒಂದು 1/4 ಗಂಟೆ ಒಳಗೆ, ಸಾಫ್ಟ್ ಅಂತಂದರೆ 1/4 ಗಂಟೆ ಒಳಗೆ ರೆಡಿ ಆಗ್ತದೆ. ನಾನೊಂದು 3-4 ಸತಿ ಒಂದೊಂದು ಸೌಟು ತುಪ್ಪವನ್ನು ಅದಕ್ಕೆ ಮೇಲಿಂದ ಹಾಕಿಕೊಳ್ತಾ ಬಂದೆ. ಈ ಥರ ಮಿಕ್ಸ್ ಮಾಡ್ತಾ ನೋಡಿ ಅದು ಹೇಗೆ ಗಟ್ಟಿ ಆಗ್ತಾ ಇದೆ ಅಂತ ಹೇಳ್ಕೊಂಡು. ತಳ ಬಿಡಲಿಕ್ಕೆ ಶುರು ಆಗ್ತದೆ, ಅದು ತುಪ್ಪ ಬಿಟ್ಕೊಳ್ಳಿಕ್ಕೆ ಶುರು ಆಗ್ತದೆ. ಒಂದು 1/4 ಗಂಟೆ ಅಷ್ಟೊತ್ತಿಗೆ ತುಪ್ಪ ಬಿಟ್ಕೊಳ್ಳಿಕ್ಕೆ ಶುರು ಆಗ್ತದೆ. ಉಳಿದಿರುವ ತುಪ್ಪವನ್ನು ಕೂಡ ಎಲ್ಲವನ್ನು ಕೂಡ ಹಾಕ್ಕೊಂಡು ನೋಡಿ ತಳ ಬಿಡುವವರೆಗೆ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಈಗ ನೋಡಿ ನಮ್ಮ ಕಡಲೆ ಹುಡಿಯ ಹಲ್ವ ರೆಡಿ ಆಗ್ತಾ ಬಂತು. ಇದನ್ನೀಗ ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಕೊಂಡು
ನಿಮಗೆ ಇನ್ನೂ ಅದು ಗಟ್ಟಿ ಆಗಬೇಕು ಅಂತ ಆದರೆ ಇನ್ನೊಂದು 5 ನಿಮಿಷ ಕಾಯಿಸ್ಕೊಳ್ಬೋದು. ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಇದನ್ನು ಈಗ ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಕೊಳ್ಬೇಕು. ತುಪ್ಪವನ್ನು ಮೊದಲೇ ಸವರಿ ಇಟ್ಕೊಳ್ಬೇಕು ಪ್ಲೇಟಿಗೆ, ಇಲ್ಲ ಅಂತಾದರೆ ಇದು ಹಾಗೆ ನಾವು ಒಲೆಯಲ್ಲಿ ಬಿಟ್ಟರೆ ಅದು ಹಾಗೇ ಗಟ್ಟಿ ಆಗ್ತದೆ. ಹಾಗಾಗಿ ತುಪ್ಪವನ್ನು ಮೊದಲೇ ಸವರಿ ಇಟ್ಕೊಳ್ಬೇಕು. ತುಪ್ಪ ಸವರಿದ ಪ್ಲೇಟಿಗೆ ಇದನ್ನು ಹಾಕ್ಕೊಂಡು ಹಾಗೇ ಅದನ್ನು ಸೆಟ್ ಆಗಲಿಕ್ಕೆ ಬಿಡಿ. ಒಂದು 10ರಿಂದ 15 ನಿಮಿಷದ ಒಳಗೆ ನಿಮಗೆ ಅದು ಕರೆಕ್ಟಾಗಿ ಕಟ್ ಮಾಡಲಿಕ್ಕೆ ಸಿಗ್ತದೆ. ಫ್ರೀಝರಲ್ಲಿ ಇಡೋದು, ಫ್ರಿಜ್ಜಲ್ಲಿ ಇಡೋದು ಅದೆಲ್ಲ ಏನು ಬೇಕಾಗಿಲ್ಲ, ಹಾಗೇ ನಿಮಗೆ ಅದು ಗಟ್ಟಿ ಆಗ್ತದೆ. ಯಾಕೆಂದರೆ ಸಕ್ಕರೆ ನಿಮಗೆ ಪಕ್ಕ ಗಟ್ಟಿ ಆಗ್ತದೆ. ಅದರಿಂದಾಗಿ ಒಂದು 10ರಿಂದ 10 ನಿಮಿಷ ಸಾಕಾಗ್ತದೆ. 15 ನಿಮಿಷದೊಳಗೆ ನೀಟಾಗಿ ನಿಮಗೆ ಕಟ್ ಮಾಡಲಿಕ್ಕೆ ಬರ್ತದೆ. ನೋಡಿ ಎಷ್ಟು ಆರಾಮಾಗಿ ಕಟ್ ಮಾಡಲಿಕ್ಕೆ ಬರ್ತಾಯಿದೆ ಅಂತ ಹೇಳ್ಕೊಂಡು ನಮ್ಮ ರುಚಿಯಾದ ಕಡಲೆ ಹುಡಿಯ ಹಲ್ವಾ ರೆಡಿ ಆಯಿತು. ನಿಮಗೆ ಬೇಕಾದ ಶೇಪಿಗೆ ಅದನ್ನು ಕಟ್ ಮಾಡಿಕೊಂಡು ಪ್ಲೇಟನ್ನು ತಿರುಗಿಸಿ ಹಾಕಿ ಇನ್ನೊಂದು ಪ್ಲೇಟಿನ ಮೇಲೆ ಹಾಕಿ ಮತ್ತೊಂದು 5ರಿಂದ 10 ನಿಮಿಷ ಹಾಗೇ ಬಿಟ್ಟರೆ ಪೂರ್ತಿಯಾಗಿ ಕಟ್ ಮಾಡಿ ತೆಗಿಲಿಕ್ಕೆ ಬರ್ತದೆ. ಅದು ದೊಡ್ಡ ತುಂಡು ಬೇಕು ಅಂತಾದರೆ ಇಷ್ಟೇ ತುಂಡು ಮಾಡಿ, ಜಾಸ್ತಿ ತುಂಡು ಬೇಕು ಅಂತಾದರೆ ಇನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೋದು. ಮಕ್ಕಳಿಗೆ ಕೊಡೋದಂದರೆ ಇನ್ನೂ ಕೂಡ ಸಣ್ಣ ಕಟ್ ಮಾಡಿಕೊಳ್ಬೋದು. ಅದನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ. 1 ಬೈಟಿಗೆ ಕೊಡುವ ಹಾಗೆ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಇದೇ ಥರ ಸುಲಭವಾದ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.